ಏನಕ್ಕೆ ಈ ಥರ ಇಟ್ಟಿದ್ದೀವಿ ಅಂತಂದರೆ, ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸಾಯುವಂಥ ಕ್ಯಾರೆಕ್ಟರ್ಸು ಒಂದೊಂದು ಮೆಸೇಜ್ನ ಕೊಡ್ತಾರೆ. ಮತ್ತು ಲಾಸ್ಟಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಇದೆ. ಒಂದು ಒಂದು ಏನು ಫ್ಯಾಮಿಲಿ ಕಂಟೆಂಟ್ ವೀಡಿಯೋ ಅಂತ ಹೇಳ್ಬೋದು ಇದನ್ನು ನಾವು. ಸೊ ಬೇಸ್ಡ್ ಆನ್ ಅದರಿಂದ ನಾನು ಕಾಂಟೆಂಟ್ ಮಾಡಿ ಅದನ್ನು ಒಂದು ಶಾರ್ಟ್ ಫಿಲಮ್ ಮೂಲಕ ತೆಗಿತಾ ಇರೋದು. ತುಂಬ ಜನ ಕಷ್ಟಪಟ್ಟಿದ್ದೀವಿ ಈ ಒಂದು ಶಾರ್ಟ್ ಫಿಲಮ್ಗೋಸ್ಕರ, ಮತ್ತು ತುಂಬ ಜನ ಪ್ರಯತ್ನ ಪಟ್ಟಿದ್ದೀವಿ. ಎಲ್ಲರೂ ಕೂಡ ಅವರ ಓನ್ ಎಫರ್ಟ್ಸ್ಗಳನ್ನ ಹಾಕಿದ್ದೀವಿ. ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮ್ಗೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು, ಕಿಚ್ಚ ಭರತ್ ಅಂದ್ಬಿಟ್ಟು. ಸೊ ಅವ್ರ ಹೆಸರು ಭರತ್ ಅಂದ್ಬಿಟ್ಟು, ಈಸ್ ಮೈ ಸೀನಿಯರ್ ನಮ್ಮ ಕಾಲೇಜಲ್ಲಿ. ಸೊ ಅವ್ರು ನನಗೆ ತುಂಬ ಪರಿಚಯ. ಅವರು ಕೂಡ ಈ ಒಂದು ಶಾರ್ಟ್ ಫಿಲಮಲ್ಲಿ ಪಾಲ್ಗೊಳ್ತಿದ್ದಾರೆ. ಆ್ಯಂಡ್ ನಾನು ಕೂಡ ಇದ್ದೀನಿ. ಯಾರೇನು ಮೇಜರು, ಯಾರೇನು ಅನ್ಮೇಜರ್ ಅಂದರೆ ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ವಿ, ಇವ್ರಿಗೂ ಸ್ವಲ್ಪ ಕ್ಯಾರೆಕ್ಟರ್ ಕೊಟ್ಟಿದ್ವಿ, ಆ ಥರ ಎಲ್ಲ ಎಲ್ಲರೂ ಕೂಡ ಮೇಜರಾಗಿ ತಗೊತಾರೆ. ಈ ಒಂದು ಶಾರ್ಟ್ ಫಿಲಮಲ್ಲಿ ಯಾರ್ಯಾರು ಬರ್ತಾರೆ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಹೆಲ್ಪ್ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರು ಕ್ಯಾರೆಕ್ಟರ್ಸು ಪ್ರತಿಯೊಬ್ಬರು ಕೂಡ. ನನ್ನದು ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್, ಫಸ್ಟ್ ಟೈಮ್ ನಾನು ಒಂದು ಶಾರ್ಟ್ ಫಿಲಮ್ ಮಾಡ್ತಿರೋದು, ಒಂದು ಸ್ಟೆಪ್ ತಗೊತಾ ಇರೋದು. ಸೊ ಇದಕ್ಕೆ ನಿಮ್ಮ ಒಂದು ಹ್ಯೂಜ್ ಆಗಿರುವಂಥ ಸಪೋರ್ಟ್ ನನಗೆ ಬೇಕು. ಸೊ ಅದನ್ನೇ ಹೇಳೋಕ್ಕೋಸ್ಕರ ಅಂದರೆ ನಾನು ಇವತ್ತು ಲೈವ್ಗೆ ಬಂದಿದ್ದು. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಲೈವೇನೇ ಅಷ್ಟು ಜನ ನೋಡಲ್ಲ ಅಂತ ಅಂದ್ಬಿಟ್ಟು. ಸೊ ಗೊತ್ತು ಒಬ್ಬರೇ ನೋಡ್ತಾ ಇರೋದು. 4 ಜನ ಬಂದರೂ ಖುಷಿ ಆಯಿತು. ಸೊ ಸದ್ಯ 4 ಜನ ನೋಡ್ತವ್ರೆ ಅಂತ. ಬಟ್ ಸಡನ್ನಾಗಿ 4 ಜನ ಇಬ್ಬರು ಹೋಯ್ತು, ಇಬ್ಬರಿಂದ ಒಬ್ಬರು ಬಂದು ನಿಂತ್ಕೊತು. ಆಮೇಲೆ 0 ಆಯಿತು, ಮತ್ತೆ ಒಂದು ಬಂದಿದೆ. ಪರವಾಗಿಲ್ಲ, ಎಷ್ಟು ಜನ ನೋಡದೇ ಇರಲಿ, ಖುಷಿ ಇದೆ. ಬಟ್ ನಮ್ಮ ಒಂದು ಪ್ರಯತ್ನ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು, ಮತ್ತು ಒಂದು ಎಕ್ಸ್ಪೆರಿಮೆಂಟ್ ನನ್ನ ಒಂದು ಚಾನಲ್ ಮೇಲೆ ನಾನು ಮಾಡಬೇಕು ಅಂತ ಅಂದ್ಕೊಂಡು ನಾನು ಮಾಡ್ತಿರೋವಂಥ ಒಂದು ಶಾರ್ಟ್ ಮೂವಿ ಇದು. ಸೊ ದಯವಿಟ್ಟು ನನಗೆ ಒಂದು ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ಬೇಕು ಅನ್ನೋದು ನನ್ನ ಒಂದು ಕೋರಿಕೆ. ದಯವಿಟ್ಟು ನಿಮ್ಮ ಮನೇಲಿ ಯಾರೇ ಒಂದು ಹುಡುಗ ಮಾಡೋನೆ, ಯಾರೋ ಒಬ್ಬ ನಿಮ್ಮ ಫ್ರೆಂಡ್ ಅವ್ರ ಬ್ರದರ್ ಅವ್ರ ಸಮಥಿಂಗ್ ಏನಾರ ಒಂದು ಅಂದ್ಕೊಂಡು ಅದು ಆ ಒಂದು ಶಾರ್ಟ್ ವಿಡಿಯೋ, ಶಾರ್ಟ್ ಮೂವಿನ ಆದಷ್ಟು ಶೇರ್ ಮಾಡಿ. ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಇನ್ನೂ ಶೂಟಿಂಗ್ ನಡೀತಿದೆ ಅದರದ್ದು. ಇನ್ನೊಂದು 2 days or 3 days ಶೂಟಿಂಗ್ ನಡಿಬೇಕಾದ್ರದ್ದು. ಇನ್ನೂ ನೆಕ್ಸ್ಟ್ ವೀಕ್ ಇಟ್ಕೊಂಡಿದ್ದೀವಿ ಅದನ್ನು. ಯಾಕಂದರೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಸಿಗೋದಿಲ್ಲ. ಕೆಲವೊಬ್ಬರು ಕೆಲವೊಂದು ಟೈಮಲ್ಲಿ ಸಿಗ್ತಾರೆ, ಕೆಲವೊಂದು ಟೈಮಲ್ಲಿ ಸಿಗೋದಿಲ್ಲ. ಅದೊಂದು ಕಾರಣದಿಂದ ಹೆಚ್ಚು ಕಡಿಮೆ ಆಗ್ತೈತೆ ಆಗೋದು. ಆ್ಯಕ್ಚುಲಾಗಿ ಈ ವಾರದಲ್ಲಿ ಮುಗ್ದೇ ಇರಬೇಕಿತ್ತು. ಬಟ್ ಆದರೆ ಸ್ವಲ್ಪ ತಡಂಗದಿಂದ ಒಂದು ಕ್ಯಾರೆಕ್ಟರ್ ಬರೋಕ್ಕಾಗದಿರೋದ್ರಿಂದ ಒಂದು ವಾರ ಎಕ್ಸ್ಟೆಂಡ್ ಆಗಿದೆ. ಅದಾದಮೇಲೆ ಡಬ್ಬಿಂಗ್ ಇದೆ, ಎಡಿಟಿಂಗ್ಸ್ ಇದೆ, ಅದಾದಮೇಲೆ ಪೋಸ್ಟರ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗಬೇಕು ಒಂದು ಕಡೆಯಿಂದ. ಅದಾದಮೇಲೆ ಮತ್ತಿನ್ನೊಂದು ಕಡೆಯಿಂದ ನಾವು ಪ್ರಮೋಷನ್ ಮಾಡಬೇಕು, ಎಲ್ಲರಿಗೂ ಗೊತ್ತಾಗಬೇಕು ನಮ್ಮ ಒಂದು ಯಾವುದು ಫಿಲಮ್ ಹೆಂಗೆ ಬರ್ತಾಯಿದೆ, ಯಾವತ್ತು ಬರ್ತಾಯಿದೆ, ಎಷ್ಟು ಗಂಟೆಗೆ ಬರ್ತೈತೆ ಅಂತ. ಸೊ ಆ ಒಂದು ಕೆಲಸದಲ್ಲಿ ತುಂಬ ಇದಾಗಿದ್ದೀನಿ. ನೋಡೋಣ, ನಾನು ಅಂದ್ಕೊಂಡಿರೋ ರೀತಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಭಯ ಕೂಡ ಇದೆ. ಯಾಕಂತಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿರೋದ್ರಲ್ಲಿ ಎಲ್ಲಿ ಜನ ನೋಡಿದಂತೆ ಕೆಲವೊಬ್ಬರು ತುಂಬ ಬೇಗನೆ ಇದು ಮಾಡ್ತಾರೆ, ಒಂದು ಜಡ್ಜ್ಮೆಂಟ್ನ ಕೊಟ್ಬಿಡ್ತಾರೆ. ಚೆನ್ನಾಗಿಲ್ಲ ಸ್ಟಾರ್ಟಿಂಗಲ್ಲಿ ನೋಡಿ, 1-2-3 ಸೀನ್ಸ್ ನೋಡಿ. ಸೊ ದಯವಿಟ್ಟು ನಾನು ಹೇಳೋದೇನಪ್ಪ ಅಂದರೆ ಫುಲ್ ನೋಡಿ ಇಷ್ಟ ಆಗಲಿಲ್ಲ ಅಂತಾರೆ ಕಮೆಂಟ್ ಮೂಲಕ ನೀವು ಬೈಯುವಂಥದ್ದಿರುತ್ತೆ. ಸೊ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು. ಸೊ ಅರ್ಧಂಬರ್ಧ ನೋಡಿ ಜಡ್ಜ್ ಮಾಡಬೇಡಿ, ಅಷ್ಟೇ ನಾನು ಹೇಳೋದು. ಸೊ ಯಾವಾಗ ಬರುತ್ತೆ ಅಂತ ಇನ್ನೂ ನಾನು ಹೇಳೋಕ್ಕಾಗಲ್ಲ. ಯಾಕಂತಂದರೆ ಇನ್ನೊಂದು ವಾರ ಶೂಟಿಂಗ್ ನಡೆಯುತ್ತೆ. ಅದೊಂದು ವಾರ ಆದಮೇಲೆ ಎಡಿಟಿಂಗ್ ಇದೆ, ಡಬ್ಬಿಂಗ್ ಇದೆ, ಇದೆಲ್ಲ ಇದೆ. ಸೊ ಇದೆಲ್ಲ ಆದಷ್ಟು ಬೇಗ ಆಗುತ್ತೆ. ನನಗೇ ನಿದ್ದೆ ಬರ್ತೈತೆ. ಯಾಕಂದರೆ ಜನ ಇಲ್ಲ ಲೈವ್ನ ನೋಡ್ತಾರೆ ಪಾಪ, ಒಬ್ಬ ಮನುಷ್ಯ. ಸೊ ಓಕೆ, ಅವರಾದರೂ ನನಗೇನಾರು ರೆಸ್ಪಾನ್ಸ್ ಮಾಡ್ತಾರಾ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ಏನಾರು ಹೇಳ್ಬೋದಾ ಲೈವಲ್ಲಿ? ನನ್ನ ಲೈವ್ ನೋಡ್ತಾ ಇರೋರು ಯಾರು ಒಬ್ಬರು ಏನಾರು ಪ್ರಶ್ನೆಗಳು ಕೇಳ್ಬೋದಾ? ಸಮಥಿಂಗ್ ಯಾರು ಇದೆಯಾ ಕೇಳೋಕ್ಕೆ? ತುಂಬ ಖುಷಿಯಾಗುತ್ತೆ ನೀವೇನಾದ್ರು ರೆಸ್ಪಾನ್ಸ್ ಮಾಡಿದ್ರೆ. ಐ ಕ್ಯಾನ್ ಏಬಲ್ ಟು ರೆಸ್ಪಾನ್ಸ್ ಟು. ಇಬ್ಬರೇ ನೋಡ್ತಾ ಇರೋದು ನಂದು ಲೈವ್ ಇನ್ಸ್ಟಾಗ್ರಾಮಲ್ಲಿ ಆಗಿದ್ರೆ ಅಕ್ರಾಸ್ ಒಂದು 100 ಜನ ಮೇಲೆ ಹೋಗ್ತಿತ್ತು, ಏನೋ ಹಬ್ಬ ಅಂತೆ. ಬಟ್ ಆದರೆ ಇಲ್ಲಿ ಒಬ್ಬರು ಇಬ್ಬರಲ್ಲೇ ಸ್ಟಕ್ ಆಯ್ತು. ಯೂಟ್ಯೂಬಲ್ಲಿ ಜನ ಸಂಪಾದನೆ ಮಾಡೋದು ತುಂಬ ಕಷ್ಟ, ಅದು ಗೊತ್ತು.